ಇವತ್ತಿಗೂ ಅದೇ ಫೈರ್ ಬ್ರ್ಯಾಂಡ್ ಮೊದಲೇ ಹೇಳ್ದಂಗೆ ನಿಮ್ಮ ನೇರವಂತಿಕೆ ಮತ್ತೆ ಡಿಸಿಪ್ಲಿನ್ ಸರ್ ಇವತ್ತಿಗೂ ರವಿ ವರ್ಮಾ ಅಂದ ತಕ್ಷಣ ಅದೊಂದು ಬ್ರ್ಯಾಂಡು ಅವ್ರು ಇದ್ದಾರೆ ಅಂತಂದ್ರೆ ಅಲ್ಲಿ ಶಿಸ್ತಿರುತ್ತೆ ಕೆಲಸ ನೀಟಾಗಿ ಆಗುತ್ತೆ ನಂಬಿಟ್ಟು ಹೋಗ್ಬೋದು ಯಾರ್ಯಾರು ದುಡ್ಡು ಹಾಕ್ತಾರೋ ರವಿ ಅವ್ರು ಇದಾರ ನನ್ನ ತಲೆ ಕೆಡ್ಸ್ಕೊಳಂಗಿಲ್ಲ ಆ ಮಟ್ಟಿಗಿದೆ ಸರ್ ನೀವು ಇಷ್ಟು ವರ್ಷದಲ್ಲಿ ಸರ್ ಇಂಡಸ್ಟ್ರಿ ನೋಡ್ಕೊಂಡು ಬಂದಂಥ ರೀತಿ ನೀವು ಕಾಲಿಟ್ಟ ಸಂದರ್ಭದಲ್ಲೇ ಈಗ ಯಾವತ್ತು ಯಾರು ಸೂಪರ್ ಸ್ಟಾರ್ ನಾವು ಹೇಳ್ತೀವಿ ಅದೆಲ್ಲರೂ ಕಾಲಿಟ್ಟಂಥ ಸಂದರ್ಭ ಅಲ್ಲಿಂದ ಇಲ್ಲಿ ತನಕ ಅದೊಂದು ಬದಲಾವಣೆ ಇದಿಲ್ಲ ಸರ್ ನೀವು ನೋಡಿದಾಗೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿಯಲ್ಲಿ ತುಂಬಾನೇ ಬದಲಾವಣೆ ಆಗಿದೆ ಸರ್. ಯಾಕಂದ್ರೆ ಅವತ್ತೊಂದು ದಿವಸ ಕೆಲಸ ಮಾಡ್ತಿದ್ದು ಒಂದು ಇದೇ ಬೇರೆ ಇತ್ತು. ಆಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ನಿಜವಾಗ್ಲೂ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತೊಂದು ದಿವಸ ಇಂಡಸ್ಟ್ರಿಯಲ್ಲಿ ಬೆಳೆದಂತ ವ್ಯಕ್ತಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತೊಂದು ದಿವಸ ಇದ್ದಂತ ಒಂದು ಸ್ಟ್ರಿಕ್ಟ್ ಶಿಸ್ತು ಏನಿದೆ ಈಗ ಒಂದು ಸ್ವಲ್ಪ ಮಿಸ್ ಆಗ್ತಾ ಇದೆ ಅನ್ನೋದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅಂದ್ರೆ ನೆಗೆಟಿವ್ ಇಂದ ಡಿಜಿಟಲ್ ಬಂದಿದೀವಿ ಅಂದ್ರೆ ಆ ಡಿಜಿಟಲ್ಗೂ ನೆಗೆಟಿವ್ ಏನು ವ್ಯತ್ಯಾಸ ಇದೆ ಅಷ್ಟೇ ವ್ಯತ್ಯಾಸ ಇರೋದು ಇಂಡಸ್ಟ್ರಿಗೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಅಲ್ಲಿ ಒಂದು ಡಿಸಿಪ್ಲಿನ್ ಇತ್ತು ಗೊತ್ತಾ ಸರ್, ಕೆಲಸದ ಮೇಲೆ ಏನೊಂದು ಡಿಸಿಪ್ಲಿನ್ ಇದೆ ಇದು ಕೆಲವು ಒಂದೊಂದ್ ಕಡೆ ಮಿಸ್ ಆಗುತ್ತೆ, ಕೆಲವು ಒಂದೊಂದ್ ಕಡೆ ಬರ್ತಾ ಇರುತ್ತೆ. ಏನು ಅದು ಅವಾಗಿಂದನೂ ಇತ್ತು, ಅದರಲ್ಲೂ ನೆಗೆಟಿವ್ ಇದ್ದಾಗಲೂ ಇತ್ತು, ಮತ್ತೆ ಇದ್ರಲ್ಲಿ ಇದ್ದಾಗಲೂ ಹಂಗೆ ಇದೆ, ಆ ಥರದ್ದೇನಿಲ್ಲ. ಬಟ್ ಆನೆಸ್ಟ್ ಆಗಿ ಕೆಲಸ ಮಾಡೋರು ಪ್ರತಿಯೊಬ್ಬರು ಸಕ್ಸಸ್ ಅಲ್ಲಿ ಇದ್ದಾರೆ ಸರ್, ಆ ಥರ ಏನು ಇಲ್ವೇ ಇಲ್ಲ. ಯಾರು ನಿಮ್ಮ ಕೆಲಸ ನೀವು ಎಷ್ಟು ಶ್ರದ್ಧೆಯಿಂದ ಬರೀತೀರ ಅದು ಎಕ್ಸಾಂಪಲ್ ಸರ್, ಇವಾಗ ನಾನೇ SSLC ಎಕ್ಸಾಮ್ ಯಾವ್ದಾದ್ರು ಬರೀಬೇಕಾದ್ರೆ ನಮ್ಮ ಮಕ್ಳುಗಳೇ ಆಗಲಿ ಎಷ್ಟು ನೀನು ಆನೆಸ್ಟ್ ಆಗಿ ಓದಿ ಎಕ್ಸಾಮ್ ಬರೀತೀವಿ ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ನೀನು ಕೇರ್ಲೆಸ್ ಆಗಿ ಓದ್ಕೊಂಡು ಕೇರ್ಲೆಸ್ ಆಗಿ ಬರ್ದಿದ್ದೀನಾಗ ಸರ್ ಫೇಲ್ ಆಗಲೇಬೇಕಲ್ಲ ಸರ್ ಯಾರಾದ್ರೂ. ಆ ಥರ ಅಷ್ಟೇ ಸರ್. ಅದನ್ನೇ ನಾನು ನಂಬ್ಕೊಂಡು ಬಂದಿಲ್ಲ ಸರ್. ಓದಕ್ಕಂತೂ ನನಗೆ ಅವಕಾಶ ಸಿಕ್ಲಿಲ್ಲ, ಕೆಲಸನೇ ನನ್ನ ಓದು. ನಾನು ಕಲಿಬೋದು ಅನ್ನೋದನ್ನ ಕಲಿತೀವಿ. ಇವಾಗ ಮೊನ್ನೆನೂ ಕೂಡ ಯಾವುದೋ ಪರಾಗ್ ಸಿನಿಮಾ ಮಾಡಬೇಕಾದ್ರೆ ನಮ್ಮ DOP ಯಾರು ಸಂದೀಪ್ ಗೌಳಿ ಮಾಡಿದಂಥ ಸಂದೀಪ್ ಯಾವುದೋ ಒಂದು ಸ್ಟಿಚ್ ಶಾಟ್ ತೆಗಿತಾರೆ, ಸಿಂಗಲ್ ಶಾಟ್, ಅದ್ಯಾವುದೋ ಒಂದು ಎಡಿಟಿಂಗ್ ಕನೆಕ್ಟಿಂಗ್ ಶಾರ್ಟ್ಸ್ ಹೇಳ್ತಾ ಇದ್ರು. ಅವ್ರು ಹೇಳ್ದಾಗ ಅನ್ನಿಸ್ತು, ನಾನು ಫಸ್ಟ್ ಅವ್ರ ಮೇಲೆ ಇದು ಮಾಡಿದೆ, ಹೆಂಗ್ರಿ ಸ್ಟಿಚ್ ಆಗ್ಬಿಡುತ್ತೆ, ನನ್ಗೆ ಹಿಂಗೆಲ್ಲ ಬರಬೇಕಾಗಿಲ್ಲ, ಅದು ಬಂದು ಆ ವಾಲ್ ಎರ್ಜಲ್ಲಿ ಹೋಗ್ಬಿಟ್ಟು ನೀವು ಹೋಗಿದ್ರೆ ಕರೆಕ್ಟಾಗಿ ಸ್ಟಿಚ್ ಆಗಿರೋದು. ಹಂಗಲ್ಲ ಮಾಸ್ಟರ್, ಹಿಂಗೆ ಹೋದಾಗ ಆ ಶಾರ್ಟ್ ಈ ಶಾರ್ಟ್ ಸೇರಿಸಿ ಸ್ಟಿಚ್ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಆಗಿರುತ್ತೆ ಹೀಗೆ ಅಂತ ಅವ್ರು ನನಗೆ ಬಿಡಿಸಿ ಒಂದ್ಸರಿ ಹೇಳಿದ್ರು. ಹೇಳಿದ್ಮೇಲೆ ಲಿಟಲಿ ಹೇಳ್ತಾ ಇದೀನಿ, ಅವ್ರು ಹೇಳಿದ್ ಕರೆಕ್ಟು ಅಂತ ಅಂದ್ಬಿಟ್ಟು ನಾನು ಏನೂ ಮಾತಾಡಲಿಲ್ಲ. ಗೋ ಎಡಪ್ಪ ನೀವು ಹೇಳಿದ ಕರೆಕ್ಟು ಅಂತ ಅಂದ್ಬಿಟ್ಟು ಅಂದ್ರೆ ಅಲ್ಲೂ ನಾನು ಕಲಿಯೋದು ಸಿಕ್ತು. ನಾನು ಸ್ಟಿಲ್ ಟುಡೇ ಎವ್ರಿ ಡೇ ನಾನು ಕಲಿತಾನೆ ಇರ್ತೀನಿ. ಎಲ್ಲ ಕಲ್ತು ಬಿಟ್ಟಿದ್ದೀನಿ, ನಾನು ಬ್ರಹ್ಮ ಆ ಥರದ್ದು ಯಾವ್ದು ಇಲ್ವಲ್ಲ ಸರ್. ನಾನು ಸಾಯ ಗಂಟ ಕಲಿತಾ ಇರ್ತೀನಿ ಸರ್. ಯಾಕಂದ್ರೆ ಇದೊಂದು ಇಂಟರ್ವ್ಯೂ ನಾನು ಅಣ್ಣವ್ರು ನೋಡಿದ್ದೆ. ಅಣ್ಣವ್ರಿಗೆ ಯಾರೋ ಒಬ್ರು ಏನೋ ಕೇಳಿದ್ರು, ನೀವು ಅಂದ್ರೆ ನೀವು ಸಿಂಗರ್ ಆಗ್ಬಿಟ್ಟಿದ್ರಿ, ಹೀರೋ ಆಗಿದ್ರಿ, ಎಲ್ಲ ನಿಮ್ಗೆ ಗೊತ್ತು, ಬೇರೆ ಏನಿದೆ? ಇವತ್ತಿಗೂ ನಾನು ಕಲಿತಾ ಇರ್ತೀನಿ. ಹೊಸ ಡೈರೆಕ್ಟರ್ ಬಂದು ಏನು ಹೇಳ್ತಾರೋ ಅದನ್ನೇ ನಾನು ಕೇಳ್ತೀನಿ. ಆ ಥರ ಪ್ರತಿನಿತ್ಯ ನಾನು ಲರ್ನಿಂಗ್, ಎವ್ರಿ ಡೇ ಐ ಆಮ್ ಸ್ಟೂಡೆಂಟ್ ಅಷ್ಟೇ ಸರ್. ಯಾರಾದ್ರೂ ಆಗಿರ್ಬೋದು, ಹೀರೋ ಆಗಿರ್ಬೋದು, ನನ್ನ ಫೈಟರ್ಸ್ ಆಗಿರ್ಬೋದು, ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಇಲ್ಲ ಅಲ್ಲಿರೋಂಥ ಯಾರೋ ಒಬ್ರು ಟೆಕ್ನಿಷಿಯನ್ಸ್ ಯಾರೇ ಆಗಿರ್ಬೋದು, ಏನಾದ್ರು ಒಂದು ಹೇಳಿದ್ರೆ ಅದ್ರಲ್ಲಿ ನಾನು ಕಲಿಯೋದಿದೆಯಾ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಕಲ್ತ್ಕೊಂಡು ಸರ್ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಕತೆ ಮುಗಿದೋಯ್ತು, ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಮುಳುಗೋಗ್ಬಿಡ್ತು ಅಂತೆಲ್ಲ ಮಾತು ಕೇಳೋದಿಲ್ಲ ಸರ್. ಅಂದ್ರೆ ಒಬ್ಬ ತಂತ್ರಜ್ಞನಾಗಿ ಅದನ್ನ ಕೋಪ ತರಿಸೋಂಥ ವಿಚಾರ, ಅದನ್ನ ಯಾರೋ ಒಂದು ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಗೊತ್ತಿರಲ್ಲ ಏನೋ ಒಂದು ಕಮೆಂಟ್ ಮಾಡೋದು, ಇಂಡಸ್ಟ್ರಿ ಮುಳುಗೋಯ್ತು, ಸತ್ತೋಯ್ತು, ಈ ಥರದ್ದೆಲ್ಲ ಮಾತುಗಳು ಬಳಸಿದಾಗ ನಿಮ್ಗೆ ಎಷ್ಟು ಕೋಪ ಬರುತ್ತೆ ಸರ್? ಆಕ್ಚುಲಿ ಒಳಗಡೆ ಇರೋ ರಾಜಕಾರಣ ಬೇರೆ ಬೇರೆ, ಬಟ್ ತಂತ್ರಜ್ಞನಾಗಿ ಇದನ್ನೆಲ್ಲ ಮಾತು ಕೇಳಿಸ್ಕೊಳ್ಳೋದು ಇಂಡಸ್ಟ್ರಿ. ಇದಕ್ಕೆ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಅಫ್ಕೋರ್ಸ್ ಇವಾಗ ನಡಿಬೇಕಂತಾರೆ, ಇವಾಗ 6 ಜನ ಹಿಂಗ 5 ಬೆಳ್ಳಿದೆ ಸರ್, 5 ಒಂದೇ ಸಮ ಇಲ್ವೇ ಇಲ್ಲ ಸರ್. ಮನೆ ಹಿರಿ ಮಗ ಇರ್ಬೋದು, ಅಥವಾ ಅಕ್ಕ ತಂಗಿದಿರ್ಬೋದು, ಅಣ್ಣ ತಮ್ಮ ಇನ್ನೊಂದು ಯಾರೋ ಒಬ್ಬ ಒಂದೊಂದು ರೀತಿ ಹೋಗಿರ್ತಾನೆ ಇರ್ತಾರೆ. ಬಟ್ ಆದ್ರೆ ನಾನು ಒಂದೇ ಹೇಳೋದು, ಕಮಿಟ್ ಮಾಡೋರ್ಗಾಗಿರ್ಬೋದು ಅಥವಾ ಇಂಡಸ್ಟ್ರಿ ಬಗ್ಗೆ ಕೆಡ್ದ ಮಾತಾಡೋರ್ಗಾಗಿರ್ಬೋದು, ನಾನು ಒಂದೇ ಹೇಳೋದು, ನೀವು ಇಳದಿನ ನೋಡಿ, ನೀವು ಪ್ರಯತ್ನ ಪಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಕಷ್ಟ. ಇವಾಗ ನಾನು ಡೈರೆಕ್ಷನ್ ಮಾಡೋಕ್ಕೂ ಮುಂಚೆ ಡೈರೆಕ್ಷನ್ ಏನು ನಾವು ಮಾಡ್ಕೊಡ್ತೀವಿ, ಸಾಂಗ್ ಮಾಡ್ಕೊಡ್ತಾರೆ, ಹಂಗೆ ಮಾಡ್ಬೋದು. ಬಟ್ ಅದನ್ನೆಲ್ಲ ಅರೇಂಜ್ ಮಾಡಿ 24 ಕ್ರಾಫ್ಟ್ ಬಂದು ನಾನು ಅವ್ರನ್ನ ಮೈಂಟೈನ್ ಮಾಡ್ಬೇಕಲ್ಲ. ಆ ಭಾರ ಏನು ಅನ್ನೋದು ಡೈರೆಕ್ಟರ್ ಅವತ್ತು ನನಗೆ ಗೊತ್ತಾಯ್ತು, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಗಂಟ ನಮ್ಗೆ ಗೊತ್ತಿರಲ್ಲ ಏನಂತ. ನಾವು ಬಂದವನು ಯಾರೊಬ್ಬ ಫೈಟ್ ಮಾಸ್ಟರ್ ಬಂದ್ರೆ, ನನ್ನ ಕೆಲಸ ಇಷ್ಟು ಮಾಡಿದೆ ಏನಪ್ಪ, ಅವ್ರು ಸುಮ್ಮನೆ ಡೇಟ್ ಚೇಂಜ್ ಮಾಡ್ತಾರೆ, ಹಿಂಗೆ ಅನ್ಕೊಂಡು ಹೋಗ್ಬಿಡ್ತಾನೆ. ಡ್ಯಾನ್ಸ್ ಮಾಸ್ಟರ್ ಬಂದ ಏನಮ್ಮ ಹಂಗೆ ಅಂದ್ಬಿಟ್ರು ಅಂತ ಗೊತ್ತಾನೆ. ಇನ್ನೊಬ್ಬ ಎಡಿಟರ್ ಬಂದ ಏನೋ ಹೇಳ್ಬಿಡ್ತಾರೆ ಅವ್ರ. ಬಟ್ ಅಷ್ಟು ಜನನ ತೂಗಿಸಿ ಕರ್ಕೊಂಡು ಹೋಗ್ಬೇಕಲ್ಲ. ಇದ್ರ ಮಧ್ಯದಲ್ಲಿ ಪ್ರೊಡಕ್ಷನ್ ಹೌಸ್ ಅವರು ಒಂದಷ್ಟು ಪ್ರೆಷರ್ ಕೊಟ್ಟಿರ್ತಾರೆ. ಆಮೇಲೆ ಇಂಥ ದಿವಸದಲ್ಲಿ ರಿಲೀಸ್ ಆಗಬೇಕು, ರಿಲೀಸ್ ಆದ್ಮೇಲೆ ಈ ಸಿನಿಮಾ ಏನಾಗುತ್ತೋ ಇಲ್ವೋ ಅನ್ನೋದು ಅವ್ರ ಪ್ರೆಷರು. ನಿಜವಾಗ್ಲೂ ಹೇಳ್ತೀನಲ್ಲ, ಕಮಿಟ್ ಮಾಡೋರು ದಯವಿಟ್ಟು ಹೇಳ್ತಾ ಇದೀನಿ, ನೀವು ಒಂದು ಸರಿ ಆ ಒಂದು ವೆಯ್ಟ್ನ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ನಿಮ್ದು ತಪ್ಪಿಲ್ಲ, ನಿಮ್ ಟೇಸ್ಟ್ಗೆ ಅದು ನೀವು ಕಮಿಟ್ ಮಾಡ್ತೀರಿ, ಇಲ್ಲ ಅಂತಲ್ಲ. ಬಟ್ ಆ ಜವಾಬ್ದಾರಿ ಒತ್ಕೊಂಡಿರೋನ್ ಗೊತ್ತಿರ್ತದೆ, ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರೋದಕ್ಕೆ ಅದು ಆ ಥರದೆಲ್ಲ ಒಂದು ಆಗಿರ್ತದೆ, ಮಿಸ್ ಆಗಿರ್ತದೆ, ಇಲ್ಲ ಸಕ್ಸಸ್ ಆಗಿರ್ತದೆ, ಏನೋ ಒಂದಿರುತ್ತೆ. ಬಟ್ ಅದು ಸಕ್ಸಸ್ ಕೊಡೋದು ಬಿಡೋದು ಮತ್ತೆ ನಿಮಗೆ ಸೇರಿರೋದು ಅದು. ಬಟ್ ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ, ಅದು ಒಳಗಡೆ ಇಳಿದಾಗಲೇ ಗೊತ್ತಾಗುತ್ತೆ ಆಳ ಎಷ್ಟಿದೆ ಅನ್ನೋದು ನನ್ನ ಆಸೆ.